ತಿಮ್ಮಕ್ಕ ಪ್ರಶಸ್ತಿಗೆ ಭಾಜನರಾದ ಪತ್ರಕರ್ತರ ಸಂಘದ ಮಾಜಿ ಅಧ್ಯಕ್ಷ ರವಿ ನಾಕಲಗೂಡು ಅವರನ್ನ ಚನ್ನರಾಯಪಟ್ಟಣದ ನವೋದಯ ವಿದ್ಯಾಸಂಘ ವತಿಯಿಂದ ಅಭಿನಂದಿಸಲಾಯಿತು. ಸನ್ಮಾನ ಸ್ವೀಕರಿಸಿ ಮಾತನಾಡಿದ ರವಿ ನಾಕಲಗೂಡು, ನನ್ನ ಸೇವೆಯನ್ನ ಗುರುತಿಸಿ ಸಾಲುಮರದ ತಿಮ್ಮಕ್ಕ ಪ್ರಶಸ್ತಿಗೆ ಆಯ್ಕೆ ಮಾಡಿದ ಎಲ್ಲ ಮಹನೀಯರಿಗೂ ತುಂಬು ಹೃದಯದ ಧನ್ಯವಾದಗಳನ್ನ ತಿಳಿಸುತ್ತೇನೆ. ಮುಂದಿನ ದಿನಗಳಲ್ಲಿ ನವೋದಯ ವಿದ್ಯಾಸಂಸ್ಥೆಯ ಅಭಿವೃದ್ಧಿಗಾಗಿ ಆರ್ಥಿಕ ಸಂಪತ್ತು ಮೂಲಗಳನ್ನ ಕ್ರೋಢೀಕರಿಸುವ ಕಡೆ ಗಮನ ಹರಿಸುತ್ತೇನೆ ಅಂತ ಭರವಸೆ ನೀಡಿದರು. ಇದೇ ಸಂದರ್ಭದಲ್ಲಿ ನವೋದಯ ವಿದ್ಯಾಸಂಘದ ಅಧ್ಯಕ್ಷ OR ರಂಗೇಗೌಡ, ಕಾರ್ಯದರ್ಶಿ KP ಶರತ್, ನಿರ್ದೇಶಕರಾದ ಮುರಾರ್ಜಿ ಮಂಜಣ್ಣ, KR ಶಿವಕುಮಾರ್, AVK ಕಾಲೇಜಿನ ನಿವೃತ್ತ ಉಪನ್ಯಾಸಕ ಪ್ರಕಾಶ್, ನವೋದಯ ವಿದ್ಯಾಸಂಸ್ಥೆಯ ಉಪ ಪ್ರಾಂಶುಪಾಲ ಸುರೇಶ್, ಬಾಲಕಿಯರ ಪ್ರೌಢಶಾಲೆಯ ಮುಖ್ಯಸ್ಥ ನಾಯಕ್ ಸೇರಿದಂತೆ ಇತರರು ಹಾಜರಿದ್ದರು. ನವೋದಯ ವಿದ್ಯಾಸಂಸ್ಥೆಯ ಒಂದು ಏನು ಒಳಾಂಗಣದ ಒಳಗಡೆ ಹೊಸ ರೀತಿಯ ವಾಸನೆ ಬರಲಿಕ್ಕೆ ಆರಂಭ ಆಯಿತು. ಇದೇನಪ್ಪ ಅಂತ ನೋಡಿದ್ರೆ ಎಲ್ಲ ಹೊಸದಾಗಿ ಈಗ ಬಣ್ಣ ಸುಣ್ಣ ಕಾಣ್ತಾ ಇದೆ. ನಾನು ಕಳೆದ 2-3 ವರ್ಷದಿಂದ ಇದೇ ಸಂಸ್ಥೆಗೆ ನಾನು ಸಾಹಿತ್ಯ ಪರಿಷತ್ ಚುನಾವಣೆಯ ಪ್ರಚಾರಕ್ಕೆ ಬಂದ ಸಂದರ್ಭದಲ್ಲಿ ಒಂದು ಥರ ಇತ್ತು, ಈಗ ಒಂದು ಥರ ಅಭಿವೃದ್ಧಿ ಆಗುತ್ತೆ ಅನ್ನುವ ಒಂದು ಕನಸು ಈ ಸಂಸ್ಥೆಯವರು ಏನು ಕಟ್ಟಿ ಚುನಾವಣೆಗೆ ಬಂದಿದ್ರು ಅದು ಆರಂಭದಲ್ಲೇ ಕಾಣಿಸ್ತಾ ಇದೆ. ಹೊಸದಾಗಿ ಆಯ್ಕೆಯಾಗಿರ್ತಕ್ಕಂಥ ಹೆಸರಾಂತ ರಾಜ್ಯದಲ್ಲಿಯೇ ಪ್ರತಿಷ್ಠಿತ ವಿದ್ಯಾಸಂಸ್ಥೆಗಳಲ್ಲಿ ಒಂದಾಗಿರ್ತಕ್ಕಂಥ ನವೋದಯ ವಿದ್ಯಾಸಂಸ್ಥೆಗೆ ಹೊಸದ ಮಲೆನಾಡು ಇಂಜಿನಿಯರಿಂಗ್ ಕಾಲೇಜ್ ಇರ್ಬೋದು, ಈ ಊರಿನ ನವೋದಯ ವಿದ್ಯಾಸಂಸ್ಥೆ ಇರ್ಬೋದು, ಇತ್ತೀಚಿನ ದಿನಗಳಲ್ಲಿ ಕಳೆದ 10 ವರ್ಷದಿಂದ ಶಿಕ್ಷಣ ಕ್ಷೇತ್ರದಲ್ಲಿ ಆದಂಥ ಸಾಕಷ್ಟು ಖಾಸಗೀಕರಣದ ಪೈಪೋಟಿಯ ನಡುವೆ ಕೂಡ ಇವತ್ತು ಈ ಶಿಕ್ಷಣ ಸಂಸ್ಥೆ ಒಂದು ಉತ್ತಮವಾದಂಥ ಬೋಧಕೇತರ ವರ್ಗ ಇರುವ ಕಾರಣ ಇವತ್ತು ಕೂಡ ಈ ಸಂಸ್ಥೆ ಇಲ್ಲಿ ಉಳಿದಿದೆ ಅಂತ ಹೇಳಲಿಕ್ಕೆ ಅತ್ಯಂತ ನಾನು ಸಂತೋಷದಿಂದ ಇಲ್ಲಿ ನಾನು ಹೇಳಲಿಕ್ಕೆ ಇಚ್ಛೆಯನ್ನು ಪಡ್ತೇನೆ.